ಮುಖೇಶ್ ಅಂಬಾನಿಯಿಂದ ನಮ್ಮ ಯಶ್ ತನಕ ರೋಲ್ಸ್ ರಾಯ್ಸ್ ರೇಂಜ್ ರೋವರ್ ಅಂತ ಎಲ್ಲ ಲಕ್ಸುರಿ ಕಾರುಗಳಿವೆ. ಆದರೆ ಇವರಿಗೆ ಬೇಕು ಅಂದರೂ ಕೋಟಿ ಕೋಟಿ ಇದ್ರೂ ತಗೊಳಕ್ಕಾಗದೇ ಇರೋ ಒಂದು ಕಾರ್ ಇದೆ. ಅದು ಯಾವುದು ಅಂತ ಗೊತ್ತಾ? ಅದೇ ಪಗನಿ. ಇವರ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ಆದರೂ ಯಾಕೆ ಪಗನಿ ತಗೊಳಕ್ಕಾಗಲ್ಲ ಅಂತ ನೀವು ಕೇಳಬಹುದು. ಅದಕ್ಕೆ ಕೆಲವು ಕಾರಣಗಳಿವೆ. ಫಸ್ಟ್ ರೀಸನ್, ಪಗನಿ ಕಾರ್ಗೆ ನಮ್ಮ ಭಾರತದಲ್ಲಿ ಅಫಿಷಿಯಲ್ ಡೀಲರ್ಶಿಪ್ಪೇ ಇಲ್ಲ. ಸೆಕೆಂಡ್ ರೀಸನ್, ಪಗನಿ ಅವರ ಕಸ್ಟಮರ್ ಯಾರು ಇರಬೇಕೆಂದು ಸ್ಟ್ರಾಂಗ್ ರೆಗ್ಯುಲೇಷನ್ ಇಟ್ಟಿದ್ದಾರೆ. ಫುಲ್ ಕಸ್ಟಮರ್ ವೆರಿಫಿಕೇಶನ್ ಮಾಡಾದ್ಮೇಲೆ ಕಾರ್ ಡೆಲಿವರಿ ಮಾಡ್ತಾರೆ. ಮೂರನೇ ಕಾರಣ, ಪಗನಿ ಕಾರೆಲ್ಲ ಲೆಫ್ಟ್ ಹ್ಯಾಂಡೆಡ್ ಕಾರ್ಸ್. ಆ್ಯಂಡ್ ನಾಲ್ಕನೇ ಕಾರಣ, ಇಂಪೋರ್ಟ್ ಡ್ಯೂಟಿ ಟ್ಯಾಕ್ಸ್ ಮಾತ್ರ ಜಾಸ್ತಿ ಇದೆ. ಆ್ಯಂಡ್ ಲಾಸ್ಟ್, ಇದೆಲ್ಲ ದಾಟಿ ಭಾರತಕ್ಕೆ ಅಂತಲೇ ಒಂದು ಪ್ರಾಬ್ಲಮ್ ಇದೆ. ಏನೆಂದರೆ ಪಗನಿ ಕಾರ್ ಕ್ಲಿಯರೆನ್ಸ್ ತುಂಬ ಚಿಕ್ಕದು. ಕಾರನ್ನು ಭಾರತಕ್ಕೆ ತಗೊಬಂದರೂ ಕೂಡ ಆ ಕಾರು ಸರ್ವೈವ್ ಆಗುತ್ತಾ ಅಂತಲೂ ಗೊತ್ತಿಲ್ಲ. ಪಗನಿ ಕಾರ್ ತುಂಬ ಲಿಮಿಟೆಡ್ ಆದ ಕಾರ್. ವರ್ಷಕ್ಕೆ ಇವರು 40 ರಿಂದ 50 ಕಾರ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ.